ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಸದ್ಯದಲ್ಲಿ ಪೂಜಾಳ ಮದುವೆ ಎಪಿಸೋಡ್ ಗ್ರ್ಯಾಂಡ್ ಆಗಿ ನಡೆಯುವುದರಲ್ಲಿದೆ. ಪೂಜಾ ಹಾಗೂ ಕಿಶನ್ಗೆ ಮದುವೆ ಮಾಡಿಸೋದಕ್ಕೆ ಹೊರಟಿದ್ದಾರೆ ಭಾಗ್ಯ ಹಾಗೂ ಕುಸುಮ. ಕಿಶನ್ ಒಳ್ಳೆಯವನ ಅಥವಾ ಕೆಟ್ಟವನ, ಪೂಜಾಳಿಗೆ ಸರಿಯಾದ ಜೋಡಿಯಾ ಅನ್ನೋದನ್ನ ತಿಳಿಯೋದಕ್ಕೆ ಸ್ವತಃ ಕುಸುಮ ಅವರೇ ಕಿಶನ್ ನಡೆಸ್ತಾ ಇರುವ ಜಿಮ್ಗೆ ಹೋಗಿ ಪರಿಶೀಲಿಸಿದ್ದಾಳೆ. ನಾನು ಜಿಮ್ಗೆ ಸೇರ್ಬೇಕು ಅಂತ ಸೀರೆಯಲ್ಲೇ ಕುಸುಮ ಜಿಮ್ಗೆ ಬಂದು ಕಿಶನ್ ಬಗ್ಗೆ ತಿಳಿದುಕೊಂಡಿದ್ದಾಳೆ. ಜಿಮ್ನಲ್ಲಿ ಕಿಶನ್ನ ನೋಡ್ತಿದ್ದಂತೆ ಕುಸುಮಗೆ ಆ ಹುಡುಗ ಇಷ್ಟವಾಗಿದ್ದಾನೆ. ಆತ ವರ್ತಿಸಿದ ರೀತಿಗೆ, ಲವ್ ಬಗೆಗಿನ ಆತನ ಮಾತು, ಹೀಗೆ ಎಲ್ಲವನ್ನೂ ಕಂಡು ಫಿದಾ ಆಗಿದ್ದಾಳೆ ಕುಸುಮ. ಜಿಮ್ನಲ್ಲಿ ಹೆವಿ ವೇಟ್ ಎತ್ತುವ ಭರದಲ್ಲಿ ಕುಸುಮ ಕೆಳಗೆ ಬಿದ್ದು ಕಾಲಿಗೆ ಪೆಟ್ಟು ಮಾಡಿಕೊಂಡಾಗ ಕಿಶನ್ ತೋರಿದ ಕಾಳಜಿಗೂ ಕುಸುಮ ಖುಷಿಯಾಗಿದ್ದಾಳೆ. ಇದೆಲ್ಲವನ್ನು ಮನೆಗೆ ಬಂದು ಭಾಗ್ಯಳ ಬಳಿಯೂ ಹೇಳಿಕೊಂಡಿದ್ದಾಳೆ. ಕುಸುಮ ಮಾತು ಕೇಳಿ ಭಾಗ್ಯಗೂ ಖುಷಿಯಾಗತ್ತೆ. ಬಳಿಕ ಕುಸುಮ ಮತ್ತು ಭಾಗ್ಯ ಕಿಶನ್ ವಿಚಾರವನ್ನು ಪೂಜಾ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ನೀವು ತೋರಿಸುವ ಹುಡುಗನನ್ನೇ ಮದುವೆ ಆಗೋದಾಗಿ ಪೂಜಾ ಹೇಳಿದ್ರಿಂದ ಕಿಶನ್ ನಿನಗೆ ಹೇಳಿ ಮಾಡಿಸಿದ ಜೋಡಿ ಎಂದಿದ್ದಾರೆ. ಇವರಿಬ್ಬರ ಮಾತಿಗೆ ಪೂಜಾ ಕೂಡ ಖುಷಿಯಾಗಿದ್ದಾಳೆ. ಮತ್ತೊಂದೆಡೆ ತಾಂಡವ್ ಶ್ರೇಷ್ಠ ಭಾಗ್ಯಗೆ ಮತ್ತೆ ಕೇಡ್ ಬಯಸೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ನನ್ನ ಮನಃಶಾಂತಿಯನ್ನೇ ಆಕೆ ಕಿತ್ಕೊಂಡಿದ್ದಾಳೆ ಅಂತ ಶ್ರೇಷ್ಠ ಮುಂದೆ ತಾಂಡವ್ ಹೇಳ್ತಾನೆ. ಆ ಭಾಗ್ಯಳ ನೆಮ್ಮದಿ ಹಾಳ್ಮಾಗಬೇಕು, ಅವಾಗ್ಲೇ ನನ್ನ ಮನಸ್ಸು ಸಮಾಧಾನ ಆಗೋದು ಎಂದಿದ್ದಾನೆ. ಆಕೆಯ ನೆಮ್ಮದಿಯನ್ನೇ ನಾನೇ ಹಾಳು ಮಾಡ್ತೀನಿ ಅಂತ ನೇರವಾಗಿ ಭಾಗ್ಯಗೆ ಫೋನ್ ಮಾಡಿದ್ದಾಳೆ ಶ್ರೇಷ್ಠ. ಪೂಜಾ ಯಾರ್ಯಾರೋ ಜೊತೆ ಓಡಾಡ್ತಿದ್ದಾಳಂತೆ, ಅವಳಿಗೆ ಸ್ವಲ್ಪ ಡೀಸೆಂಟ್ ಆಗಿರಲು ಹೇಳು, ಸುಮ್ಮನೆ ಮನೆ ಮರ್ಯಾದೆ ಹಾಳು ಎಂದಿದ್ದಾಳೆ ಶ್ರೇಷ್ಠ. ಶ್ರೇಷ್ಠ ಮಾತಿಗೆ ತಲೆ ಕೊಡದ ಭಾಗ್ಯ ಅವಳಿಗೆ ಮೈ ಚಳಿ ಬಿಡಿಸಿದ್ದಾಳೆ. ನನ್ನ ತಂಗಿನೇನು ನೀನು ಅನ್ಕೊಂಡಿದೀಯಾ? ಮನೆ ಮರ್ಯಾದೆ ಬೀದಿಲಿ ಹರಾಜು ಹಾಕೋಕೆ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಇನ್ನೊಬ್ಬರ ಮನೆ ಹಾಳು ಮಾಡುವವಳು ನೀನು. ನಿನ್ನ ಬಳಿ ಬುದ್ಧಿ ಹೇಳಿಸಿಕೊಳ್ಳುವ ದರ್ದು ನನ್ಗಿಲ್ಲ. ನೀನ್ಯಾರೋ ಗುಣ ಸರಿ ಇಲ್ಲದಿರೋನ್ನ ಒಪ್ಪಿಕೊಂಡಿದ್ದೀಯಾ ಅಂತ ನಮ್ಮ ಪೂಜಾ ಹಾಗೆ ಮಾಡ್ತಾಳ ಅಂತ ಹೇಳಿದ್ದಾಳೆ. ಭಾಗ್ಯಾಳ ಈ ಮಾತು ಕೇಳಿ ಶ್ರೇಷ್ಠಗೂ ಕೋಪ ಬಂದಿದೆ. ಅತ್ತ ಭಾಗ್ಯ ಮನೆಯಲ್ಲಿ ಮದುವೆ ಸಂಭ್ರಮ ಮನೆ ಮಾಡಿದೆ. ಸದ್ಯ ಈ ಮದುವೆಯನ್ನು ತಪ್ಪಿಸೋದಕ್ಕೆ ತಾಂಡವ್ ಶ್ರೇಷ್ಠ ಪ್ಲಾನ್ ಮಾಡೋದು ಖಚಿತ. ಇವರಿಬ್ಬರು ಅದೇನು ಪ್ಲಾನ್ ಮಾಡ್ತಾರೆ, ಪೂಜಾ ಕಿಶನ್ ಮದುವೆ ನಿಲ್ಲತ್ತಾ ಅನ್ನೋದೆಲ್ಲ ಮುಂದಿನ ಸಂಚಿಕೆಯಲ್ಲಿ ನೋಡ್ಬೇಕಿದೆ.